ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಊರ್ ಬೆಂಡೆಕಾಯಿಯನ್ನ ಬಳಸ್ಕೊಂಡು ಅನ್ನಕ್ಕೆ ಒಂದು ಸೂಪರ್ ಆಗಿರುವಂತಹ ಸೈಡ್ ಡಿಶ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಸರಳವಾಗಿ ಮಾಡ್ಕೋಬಹುದು, ರುಚಿಯೂ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಈ ಮಸಾಲೆಯನ್ನ ಬೇಯಿಸ್ಕೊಳ್ಳುವಾಗ ನಾನಿಲ್ಲಿ ಈ ಎಲೆಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನ ಸೇರಿಸೋದ್ರಿಂದ ಇದರ ಟೇಸ್ಟು ಹಾಗೂ ಘಮ ತುಂಬ ಚೆನ್ನಾಗಿ ಬರ್ತದೆ. ಹಾಗಾದರೆ ಈ ಎಲೆ ಯಾವುದು ಅಂತ ತಿಳ್ಕೋಬೇಕು ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗ್ತದೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಎಳೆಯದಾದಂಥ ಬೆಂಡೆಕಾಯಿಯನ್ನು ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿರುವ ನೀರಿನ ಪಸೆಯನ್ನೆಲ್ಲ ಚೆನ್ನಾಗಿ ಈ ರೀತಿ ಒರೆಸ್ಕೋಬೇಕು. ಇದಕ್ಕೆ ಸಾಧ್ಯವಾದಷ್ಟು ಎಳೆಯದಾದಂಥ ಬೆಂಡೆಕಾಯಿಯನ್ನು ತಗೊಳ್ಳಿ, ಚೆನ್ನಾಗಿ ಬರ್ತದೆ. ಇವಾಗ ಆ ಬೆಂಡೆಕಾಯಿಯನ್ನು ನೋಡಿ ಈ ರೀತಿ ಉದ್ದುದ್ದವಾಗಿ ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಕಡಾಯಿ ಇಟ್ಕೊಂಡ್ಬಿಟ್ಟು 1 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸಿ ಒಂದು 7 ಬ್ಯಾಡಗೆ ಮೆಣಸಿನ್ಕಾಯನ್ನು ಸಣ್ಣ ಉರಿಯಲ್ಲಿ ಇದನ್ನು ಗರ್ಗರಿ ಆಗುತ್ತನ ಹುರ್ಕೋಬೇಕು, ಸಿಡಿಸ್ಕೋಬಾರ್ದು. ಇವಾಗ ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 1/4 ಸ್ಪೂನ್ ಆಗುವಷ್ಟು ಮೆಂತ್ಯನ ಸೇರಿಸ್ಕೊಂಡ್ಬಿಟ್ಟು ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಗರ್ಗರಿ ಆಗುತ್ತನ ಹುರ್ಕೊಳ್ಳಿ. ಇದನ್ನು ಹುರಿದಾದ ತಕ್ಷಣ ಸಂಪೂರ್ಣವಾಗಿ ತಣಿಯೋದಕ್ಕೆ ಬಿಡಿ. ನಂತರ ತಣದ ಮೇಲೆ ಅದನ್ನು ಮಿಕ್ಸಿಗೆ ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಹುರಿದಿರೋದನ್ನು ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೇನೆ. ರಾಶಿ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ಸಣ್ಣ ಹುಣಸೆ ಹಣ್ಣು, ಒಂದು 3 ಎಸಳು ಬೆಳ್ಳುಳ್ಳಿ, ಕಟ್ ಮಾಡಿರುವಂಥ ಸಣ್ಣ ಈರುಳ್ಳಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಮೇಲೆ ಇನ್ನೊಂದು ಕಡಾಯಿ ಇಟ್ಕೊಂಡು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೇನೆ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತನ ಹುರ್ಕೋಬೇಕು. ನಂತರ ಒಂದು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತನ ಬಾಳಿಸ್ಕೊಳ್ಳಿ. ಟೊಮೆಟೊ 2 ಹಾಕ್ಕೊಂಡ್ರೆ ಹುಣಸೆ ಹಣ್ಣು ಸಣ್ಣದು ಹಾಕ್ಕೊಳ್ಳಿ, ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಇವಾಗ ರುಬ್ಬಿರುವಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಈ ಮಸಾಲೆಯನ್ನು ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆಯನ್ನು ಆದಷ್ಟು ತೆಳ್ಳಗೆ ಇಟ್ಕೋಬೇಕು, ತೀರಾ ದಪ್ಪ ಇಟ್ಕೋಬಾರ್ದು. ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಇನ್ನೊಂದು ಸ್ವಲ್ಪ ನೀರನ್ನು ಪುನಃ ಸೇರಿಸ್ಕೊಂಡ್ಬಿಟ್ಟು ಆದಷ್ಟು ತೆಳ್ಳಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಕುದೀತಾ ಆಮೇಲೆ ದಪ್ಪ ಆಗ್ತದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಪುನಃ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮುಚ್ಚಳ ಮುಚ್ಚಿ ಒಂದು ಕುದಿ ಬರೋ ತನಕ ಬಿಡಬೇಕು. ನೋಡಿ, ಒಂದು ಕುದಿ ಕುದೀತಾ ಇದೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಒಂದು ಕುದಿ ಬಂದ ತಕ್ಷಣ ಈ ರೀತಿ ಬೆಂಡೆಕಾಯಿ ಸೇರಿಸೋದ್ರಿಂದ ಲೋಳೆ ಆಗೋದಿಲ್ಲ, ಏನೂ ಇಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಒಂದು ಸಲ ಮಗ್ಚ್ಕೋಬೇಕು. ಈ ರೀತಿ ಮಗ್ಚ್ಕೊಂಡಾದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸೋಣ. ಇವಾಗ ನೋಡಿ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ತೆಗೆದು ನೋಡಿದಾವಾಗ ಇಲ್ಲಿ ನೋಡಿ ಬೆಂಡೆಕಾಯಿ ಒಂದು ಅರ್ಧ ಬೆಂದಿದೆ. ಈ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ, ಈ ಎಲೆಯನ್ನು ಸೇರಿಸ್ಕೋಬೇಕು. ಇದು ಏನು ಎಲೆ ಅಂತಂದರೆ ಅರಿಶಿಣದ ಎಲೆ. ಅರಿಶಿಣದ ಎಲೆಯನ್ನು ಈ ರೀತಿ ಮಸಾಲೆ ಮೇಲ್ಗಡೆ ಇಟ್ಬಿಟ್ಟು ಕುದಿಸ್ಕೊಳ್ಳೋದ್ರಿಂದ ಪರಿಮಳ ಹಾಗೂ ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ. ಮುಚ್ಚಳ ಮುಚ್ಚಿಬಿಟ್ಟು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂಡೆಕಾಯಿನೂ ಬೆಂದಿದೆ. ಮಸಾಲೆ ಕೂಡ ಕುದೀತಾ ಎಷ್ಟು ದಪ್ಪ ಆಗಿದೆ, ಆವಾಗ ಎಷ್ಟು ತೆಳ್ಳಗಿತ್ತಲ್ವ. ಈ ರೀತಿ ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕು. ನೋಡಿ, ಬೆಂಡೆಕಾಯಿ ಬೆಂದಿದೆ ನೋಡೋಣ. ನೋಡಿ, ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಇವಾಗ ಈ ಬೆಂಡೆಕಾಯಿ ಮಸಾಲೆ ರೆಡಿಯಾಗಿದೆ. ಇದು ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ. ನೀವು ಊರು ಬೆಂಡೆಕಾಯಿ ತಂದಾವಾಗಲೆಲ್ಲ ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಅನ್ನದ ಜೊತೆಗಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.